ಐಟಿ ಸಿಟಿ ಬೆಂಗಳೂರಿನಲ್ಲೂ ಮೈಕ್ರೋ ಫೈನಾನ್ಸ್ ರವರ ಟಾರ್ಚರ್ ಹೆಚ್ಚಾಗ್ತಾ ಇದೆ. ರಾಜಧಾನಿಯಲ್ಲಿ ಎಗ್ಗಿಲ್ಲದೆ ಸಾಗ್ತಾ ಇದೆ ಮೀಟರ್ ಬಡ್ಡಿ ದಂಧೆ. ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಈಗಾಗಲೇ ನೀವು ಯಾವ ರೀತಿಯಾಗಿ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದೆ ಗಮನಿಸಿದ್ದೀರಾ. ರಾಜಧಾನಿಯಲ್ಲೂ ಕೂಡ ಈಗ ಎಗ್ಗಿಲ್ಲದೆ ಸಾಗ್ತಾ ಇದೆ ಮೀಟರ್ ಬಡ್ಡಿ ದಂಧೆ. ದುಡ್ಡು ಕಟ್ಟದೇ ಇದ್ರೆ ಮೀಟರ್ ಬಡ್ಡಿ ಕೋರರಿಂದ ಟಾರ್ಚರ್ ಆರೋಪ ಕೇಳಿಬಂದಿದೆ. ಬಡ್ಡಿ ಕಟ್ಟಿಲ್ಲ ಅಂತ ಮನೆ ಮುಂದೆ ಗಲಾಟೆ ಮಾಡಿದ್ದಾರೆ, ಮಹಿಳೆ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನುವಂತ ಆರೋಪವೂ ಇದೆ. ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಮಹಿಳೆ ಕಣ್ಣೀರಿಟ್ಟಿದ್ದಾರೆ. ಆರ್ಆರ್ ನಗರದ ಜ್ಞಾನ ಜ್ಯೋತಿ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. 95,000 ಸಾಲ ತೆಗೆದುಕೊಂಡಿದ್ದಕ್ಕೆ 2 ಲಕ್ಷ ಕಟ್ಟಿದ್ರು ಕೂಡ ಇನ್ನೂ ಅಸಲು ತೀರಿಲ್ಲ, ಇನ್ನೂ ಬಡ್ಡಿ ಕೇಳ್ತಿದ್ದಾರೆ. ಇದೇ 31ಕ್ಕೆ ಡೆಡ್ ಲೈನ್ ಕೊಟ್ಟಿದ್ದಾರಂತೆ ಈ ಬಡ್ಡಿ ದಂಧೆಕೋರು. 31ರಂದೇ ಸೂಸೈಡ್ ಮಾಡ್ಕೋಬೇಕಷ್ಟೇ ಅಂತ ಮಹಿಳೆ ಕಣ್ಣೀರನ್ನ ಇಟ್ಟಿದ್ದಾರೆ. ಬಡ್ಡಿ ದಂಧೆ ಕಾಟಕ್ಕೆ ಬೇಸತ್ತು ಹೋಗಿದ್ದಾರೆ. ಅದರ ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ. ರಾಜಧಾನಿಯಲ್ಲಿ ಕೂಡ ಎಗ್ಗಿಲ್ದೆ ಸಾಗ್ತಾ ಇದೆ. ಮಿತಿನೇ ಇಲ್ಲ ಇದಕ್ಕೆ. ಮೀಟರ್ ಬಡ್ಡಿಯನ್ನ ಹೆಂಗ್ ಬೇಕಂಗ್ ಕಟ್ಟಿಸ್ಕೊಳ್ತಾ ಇದ್ದಾರೆ. ನೀವು 50,000 1 ಲಕ್ಷ ಸಾಲ ತೆಗೆದುಕೊಂಡ್ರು ಕೂಡ 2-3 ಲಕ್ಷ ನೀವು ಬಡ್ಡಿ ಕಟ್ಟಿದ್ರು ಅಸಲು ಮಾತ್ರ ತೀರೋಲ್ಲ. ಅಂಥದ್ದೇ ಪ್ರಕರಣಗಳು ಈಗ ರಾಜಧಾನಿಯಲ್ಲಿ ಸಾಲು ಸಾಲಾಗಿ ಬೆಳಕಿಗೆ ಬರ್ತಾ ಇದ್ದಾವೆ. ಮಹಿಳೆಗೆ ವಾರ್ನ್ ಮಾಡಿದ್ದಾರಂತೆ, ಇಂಥ ಡೇಟಿಗೆ ನೀವು ಕಟ್ಟಲೇಬೇಕು ಅಂತ. ಹಾಗಾಗಿ 31ನೇ ತಾರೀಕು ಹಾಗಾದ್ರೆ ನಾನು ಸೂಸೈಡ್ ಮಾಡ್ಕೋಬೇಕಷ್ಟೇ, ನನ್ನ ಹತ್ರ ಅಷ್ಟು ಕಟ್ಟೋದಕ್ಕೆ ಹಣ ಇಲ್ಲ. ಈಗಾಗಲೇ 2 ಲಕ್ಷ ಹಣ ಕಟ್ಟಿದ್ದೀವಿ, ಅದು ಬಡ್ಡಿ ಅಷ್ಟೇ, ಇನ್ನೂ ಕೂಡ ನಮ್ಮ ಅಸಲು ತೀರಿಲ್ಲ. ಹೀಗಾಗಿ ಸೂಸೈಡ್ ಮಾಡ್ಕೊಳ್ಳೋದು ಒಂದೇ ದಾರಿ ಅಂತೇಳಿ ಮಹಿಳೆ ಅಳಲು ತೋಡ್ಕೊಂಡಿದ್ದಾರೆ. ಆ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಅವ್ರು ಸೂಸೈಡ್ ಮಾಡ್ಕೊಂಡ್ರು ಅಂದ್ರೆ ಅವರ ಆತ್ಮಹತ್ಯೆಗೆ ಯಾರು ಹೊಣೆ? ಸಾವಿಗೆ ನ್ಯಾಯ ಕೊಡಿಸೋರು ಯಾರು? ಈಗಾಗಲೇ ಅನೇಕ ಸಾವಿನ ಪ್ರಕರಣಗಳು ಬೆಳಕಿಗೆ ಬರ್ತಿವೆ. ಅದರ ಬೆನ್ನಲ್ಲೇ ಬೆಂಗಳೂರಿನಲ್ಲೂ ಕೂಡ ಇದೇ ರೀತಿ ಮೀಟರ್ ಬಡ್ಡಿ ದಂಧೆಕೋರರ ಹಾವಳಿ ಹೆಚ್ಚಾಗ್ಬಿಟ್ಟಿದೆ. ಹಾಗಾದ್ರೆ ಈ ಹಾವಳಿಗೆ ಕಡಿವಾಣ ಹಾಕೋದು ಯಾವಾಗ? ಯಾರು ಇವರಿಗೆ ಪರ್ಮಿಷನ್ ಕೊಟ್ಟಿರೋದು? ಹಿಗ್ಗಾಮುಗ್ಗ ಸಾಲ ಕೊಡೋದು, ಹಿಗ್ಗಾಮುಗ್ಗ ವಸೂಲಿ ಮಾಡೋದು. 95,000 ಸಾಲ ತೆಗೆದುಕೊಂಡಿದ್ರು, 2 ಲಕ್ಷ ಕೊಟ್ಟಿದ್ರು ಕೂಡ ಇನ್ನೂ ತೀರಿಲ್ವಂತೆ. ಇದು ಯಾವ ಸೀಮೆ ಸಾಲ, ಯಾವ ಸೀಮೆ ಬಡ್ಡಿ? ಅದು ಹೆಂಗೆ ಅವ್ರು ಸಾಲ ತೀರಿಸ್ಬೇಕು? ಎಮರ್ಜೆನ್ಸಿ ಅಂತ ಸಾಲ ತೆಗೆದುಕೊಂಡಿದ್ದಾರೆ ಪಾಪ, ಆದ್ರೆ ಅವ್ರ ಅಸಲು ಮಾತ್ರ ತೀರ್ತಾ ಇಲ್ಲ, ಬಡ್ಡಿ ಕಟ್ಕೊಂಡು ಹೋಗ್ತಾನೆ ಇದ್ದಾರೆ 2 ಲಕ್ಷದವರೆಗೂ. ಹೀಗಾಗಿ ಆ ಮಹಿಳೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ನೀವು ಈ ರೀತಿಯಾಗಿ ವಾರ್ನ್ ಮಾಡಿದ್ರೆ ನನಗೆ ಸಾಯೋದ್ ಬಿಟ್ರೆ ಬೇರೆ ದಾರಿ ಇಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಬೇಕಷ್ಟೇ, ಎಲ್ಲಿಂದ ದುಡ್ಡು ತರಲಿ ನಾನು, ಎಷ್ಟು ಅಂತ ಕಟ್ಲಿ? ಆರ್ಆರ್ ನಗರದ ಜ್ಞಾನ ಜ್ಯೋತಿ ನಗರದ ಮಹಿಳೆ ಮಾತನಾಡಿರುವಂತ ಆ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಒಂದೇ ಕೇಸಲ್ಲ, ಸಾಕಷ್ಟು ಕೇಸ್ಗಳು ರಾಜಧಾನಿಯಲ್ಲಿ ಕಂಡು ಬರ್ತಾ ಇವೆ. ಎಲ್ಲೆಲ್ಲಿ ಮೀಟರ್ ಬಡ್ಡಿ ಕಟ್ತಿದ್ದಾರೆ, ವಸೂಲಿ ಮಾಡ್ತಿದ್ದಾರೆ, ಆ ಪ್ರಕರಣಗಳು ಒಂದೆರಡಲ್ಲ. ಸದ್ಯಕ್ಕೆ ಆ ಮಹಿಳೆ ಯಾವ ರೀತಿಯಾಗಿ ಅಳಲು ತೋಡ್ಕೊಂಡಿದ್ದಾರೆ, ಫೈನಾನ್ಸ್ ಅವ್ರು ಯಾವ ರೀತಿ ಟಾರ್ಚರ್ ಕೊಡ್ತಾ ಇರೋದು, ಆ ಆಡಿಯೋವನ್ನ ಒಂದ್ಸಲ ಕೇಳಿಸ್ಕೊಂಡ್ಬಿಡಿ. ಪ್ರೆಸೆಂಟ್ ಏನ್ ಬೇಕು ಅಂದ್ರೆ ಶಶಿ, ನನ್ನ ಹತ್ರ ಬೇರೆ ಸಾಲ ಮಾಡಿ ನನ್ ತೀರ್ಸಷ್ಟು ಶಕ್ತಿ ಇಲ್ಲ. ಆತರ ಬೇರೆ ಏನಾದ್ರು ಸಿಕ್ಕಿ ಈಸ್ಕೊಂಡು ಕಟ್ಕೊಂಡು ಹೋಗಿದ್ರೆ ನಿನ್ನ ಹತ್ರ ನಾನೇನಕ್ಕೆ ಮೀಟರ್ ಬಡ್ಡಿ ಕೈ ಹಾಕ್ತಾ ಇದ್ದೆ. ನಮ್ಮ ಮನೆಯವ್ರಿಗೆ ಯಾವ್ದೋ ಕೆಲ್ಸ ಆಗತ್ತೆ, ಕೊಡೋಣ ಅಂತಾನೆ ನಂಬ್ಕೊಂಡ್ ಈಸ್ಕೊಂಡೆ. ಅವ್ರ ಕೆಲ್ಸ ಆಗತ್ತೆ ಅನ್ನೋದು ನನ್ಗೂ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ನನ್ಗೆ ತಲೆ ಕೆಟ್ಟೋಗ್ಬಿಟ್ಟೈತೆ. ನಿನ್ನ ಹತ್ರ ಮಾತ್ ಕೇಳ್ಬೇಕು, ಈಸ್ಕೊಡ್ತೀನಿ. ಅವ್ರು ಈಸ್ಕೊಂಡ್ರು, ಅವ್ರ ಹತ್ರನೂ ಮಾತ್ ಕೇಳ್ತಾ ಇದೀನಿ. ನನಗ್ ಏನಕ್ಕೆ ಅಂದ್ರೆ ನೀನ್ ಬಂದಿ ನನ್ನ ಹತ್ರ ಮಾತಾಡೋದು, ನಮ್ಮನೆಯವರು ನನಗ್ ಬೈಯೋದು ನನಗೆ ಆಗಲ್ಲ. ಇದು ಇವತ್ತು ಒಂದ್ ದಿವಸಕ್ಕೆ ಕ್ಲಿಯರ್ ಆಗಲ್ಲ. 2 ತಿಂಗಳು 3 ತಿಂಗಳಿಂದ ನಾನು ಮಾತ್ ಕೇಳ್ತಾನೆ ಇದೀನಿ. ನಿನ್ನ ಹತ್ರನು ಮಾತ್ ಕೇಳ್ತೀನಿ, ನಮ್ಮ ಮನೆಯವ್ರ ಹತ್ರನು ಮಾತ್ ಕೇಳ್ತೀನಿ. ನನ್ ಅಂಗಡಿ ಹತ್ರ ಮಾನ ಮರ್ಯಾದೆ ಹೋಗುತ್ತೆ. ನಾನ್ ಯಾವ ತರ ಬಂದ್ ಜಗಳ ಮಾಡಿದೀನಾ? ಜಗಳ ಮಾಡಿಲ್ಲ ಅಂದ್ರೆ ಮಾತಾಡೋದು ಮಾತು ನಿಂದು 1 ನಾಲ್ಗೇನ 2 ನಾಲ್ಗೇನ ಅನ್ನೋದು, ಇನ್ನು ಬೇರೆ ತರ ಅನ್ನೋದು, ಅದೆಲ್ಲ ನನ್ಗೆ ಆಗಲ್ಲ ಶಶಿ. ಅಲ್ಲ, ಈಸ್ಕೊಂಡ್ಬೇಕಾದ್ರೆ ಇವಾಗ ಕಂಡೋರ್ ಹೆಣ್ಮಕ್ಳನ್ ಮಧ್ಯ ನಿಲ್ಸ್ಬಿಟ್ಟು ಈಸ್ಕೋಬೇಕಾದ್ರೆ ಚೆನ್ನಾಗಿತ್ತ ಅಂದ್ರೆ ಎಲ್ಲಾರ್ಗು ಚೆನ್ನಾಗೇ ಇರುತ್ತೆ ಬಿಡು. ನಾವು ಕಟ್ಟೋವರ್ಗು ಚೆನ್ನಾಗೇ ಇತ್ತು. ನಾವು ನಿನ್ಗೂ ಒಂದ್ ಸ್ವಲ್ಪ ದಿವಸ ಬಿಟ್ಟಿದಕ್ಕೆ ನಾವು ಬೆಟರ್ ಆಗ್ಬಿಟ್ವಿ. ಪ್ರೆಸೆಂಟ್ ಏನ್ ಬೇಕು ಅಂದ್ರೆ ನೋಡಿ ಯಾವ ರೀತಿಯಾಗಿ ಸಾಲ ತೆಗೆದುಕೊಂಡಿದ್ದಾರೆ, ಯಾವ ರೀತಿ ವಸೂಲಿ ಮಾಡುವಂತ ಪ್ರಯತ್ನ ನಡೀತಾ ಇದೆ ಅಂತ. ಎಷ್ಟು ಕೇಸ್ಗಳು ಅಂತ ನೋಡ್ತಾ ಹೋಗೋದಾದ್ರೆ, ಈ ಶಾರದಾ ಅನ್ನುವಂಥವರು ಕೂಡ ಸಾಲ ತೆಗೆದುಕೊಂಡಿದ್ರು, ಎಮರ್ಜೆನ್ಸಿ ಅಂತ 95,000 ಪಡ್ಕೊಂಡಿದ್ರು. ಬಟ್ 6 ತಿಂಗಳಿಗೆ ಬಡ್ಡಿ 2 ಲಕ್ಷದಷ್ಟು ಹಣ ಕಟ್ಟಿದ್ದಾರಂತೆ. ಹಣ ಲೇಟ್ ಆಗಿ ಕಟ್ತಿದ್ದಾರೆ ಅನ್ನುವಂಥ ಕಾರಣಕ್ಕೆ ಮನೆಗೆ ಬಂದು ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿಬಂದಿದೆ. ಈ ಕುರಿತಂತೆ
3ನೇ ತಾರೀಕು 10ನೇ ತಿಂಗಳು 2024ರಲ್ಲಿ ಜ್ಞಾನ ಭಾರತಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ಕೊಟ್ಟಿದ್ದಾರೆ. ದೂರು ಕೊಟ್ಟ ಬಳಿಕ ಇನ್ನೂ ಕಾಟ ಹೆಚ್ಚಾಗಿದೆ ಅಂತ ಮಹಿಳೆ ಕಣ್ಣೀರಿಟ್ಟಿದ್ದಾರೆ. ಇನ್ನು ಮತ್ತೊಂದು ಕೇಸು ಗಾಯತ್ರಿ ಅವರ ಕೇಸ್ ಇದು. ಜ್ಞಾನಜ್ಯೋತಿ ನಗರ ನಿವಾಸಿ ಇವರ ಗಂಡ ಆಟೋ ಡ್ರೈವರು. ಎಮರ್ಜೆನ್ಸಿ ಅಂತ ಶಶಿಕಲಾ ಬಳಿ 1,40,000 ಹಣವನ್ನ ಪಡ್ಕೊಂಡಿದ್ರು, ಸಾಲ ಇಸ್ಕೊಂಡಿದ್ರು. ವಾರಕ್ಕೆ 4,000 ಬಡ್ಡಿಯನ್ನ ಈಗಾಗಲೇ ಅವರು ಕಟ್ಟಿದ್ದಾರೆ. ಬೇಗ ಹಣ ಕೊಟ್ಟಿಲ್ಲ ಅಂತ ಅಶ್ಲೀಲವಾಗಿ ಬೈದಿದ್ದಾರೆ. ಮನೆ ಹತ್ರ ಬಂದು ಗಲಾಟೆ ಮಾಡಿ ಅವಾಚ್ಯ ಶಬ್ದಗಳಿಂದ ನನ್ನ ನಿಂದಿಸಿದ್ದಾರೆ. ಹೀಗಾಗಿ ನಮಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಬಿಟ್ರೆ ಬೇರೆ ದಾರಿ ಇಲ್ಲ ಅಂತ ಈ ಮಹಿಳೆಯರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಇವರು ಏನು ಸಾಲ ಕೊಟ್ಟಿದ್ದಾರಲ್ಲ, ಅವರಿಗೆ ಏನಾದರೂ ಪರವಾನಗಿ ಇದೆಯಾ, ಯಾವ ಒಂದಷ್ಟು ರೂಲ್ಸ್ಗಳ ಆಧಾರದ ಮೇಲೆ ಅವ್ರು ಸಾಲ ಕೊಟ್ಟಿರೋದು, ವಸೂಲಿ ಮಾಡ್ತಾ ಇರೋದು ಕೂಡ ಕಾನೂನು ಬಾಹಿರವಾಗಿಯೇ ಮಾಡ್ತಾ ಇರೋದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ಆದಷ್ಟು ಬೇಗ ಕ್ರಮ ಆಗಬೇಕಿದೆ. ಈಗಾಗಲೇ ಸಿದ್ದರಾಮಯ್ಯನವರು ಮೀಟಿಂಗ್ನಲ್ಲಿ ಎಷ್ಟೇ ವಾರ್ನ್ ಮಾಡಿದ್ರು ಕೂಡ ಈ ರೀತಿ ಕಾನೂನು ಬಾಹಿರವಾಗಿ ಅನೇಕ ಕಡೆ, ಅದರಲ್ಲೂ ಕೂಡ ಬೆಂಗಳೂರಿನಲ್ಲೇ ನೋಡಿ 2 ಕೇಸ್ಗಳು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಕೂಡ ಅದ್ರ ಮೇಲೆ ಇನ್ನೂ ಹೆಚ್ಚಾಗಿದೆಯಂತೆ ಅವರು ಹಾವಳಿ ಕೊಡ್ತಾ ಇರೋದು. ಹಾಗಾಗಿ ಇವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ಮುಂಚೆ ಅಥವಾ ಬೇರೆ ಏನಾದರೂ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೂ ಮುಂಚೆ ಸರ್ಕಾರವನ್ನು ಎಚ್ಚೆತ್ಕೊಳ್ಬೇಕಿದೆ. ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಕ್ರಮ ತೆಗೆದುಕೊಳ್ಬೇಕು ಅಂತ ಗೃಹ ಇಲಾಖೆ ಎಚ್ಚೆತ್ಕೊಂಡು ಕಠಿಣವಾದಂಥ ಕ್ರಮ ತೆಗೆದುಕೊಂಡು ಇವರಿಗೆ ಕಡಿವಾಣ ಹಾಕಲಿಲ್ಲ ಅಂದರೆ ಇವ್ರ ಹಾವಳಿ ಇನ್ನೂ ಹೆಚ್ಚಾಗುತ್ತೆ, ಜನಸಾಮಾನ್ಯರು ಬದುಕೋದೇ ಕಷ್ಟ ಆಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್ ಹೆಗ್ಡೆ, ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗಣೇಶ್, ಈಗಾಗಲೇ ರಾಜ್ಯದಾದ್ಯಂತ ಇಂತಹ ಕೇಸ್ಗಳು ಎಷ್ಟು ಆಗ್ತಿದಾವೆ, ಎಷ್ಟು ಬೆಳಕಿಗೆ ಬರ್ತಿದಾವೆ ಅದನ್ನು ಗಮನಿಸಿದ್ವಿ. ಈಗ ರಾಜಧಾನಿಯಲ್ಲೂ ಕೂಡ ಇಂಥದ್ದೇ 2 ಪ್ರಕರಣಗಳು ಬೆಳಕಿಗೆ ಬಂದಿರೋದು. ಬಟ್ ಈ ರೀತಿ ಮೀಟರ್ ಬಡ್ಡಿಯನ್ನ ವಸೂಲಿ ಮಾಡ್ತಾರಲ್ಲ, ಸಾಲ ಕೊಡ್ತಾರಲ್ಲ, ಅವ್ರಿಗೆ ಎಲ್ಲಿ ಪರ್ಮಿಷನ್ ಇದೆ, ಏನು ರೂಲ್ಸ್ಗಳಿದಾವೆ, ಅದ್ರ ಬಗ್ಗೆ ಗೃಹ ಇಲಾಖೆ ಯಾವ ರೀತಿ ಎಚ್ಚೆತ್ಕೊಳ್ಬಹುದು, ಏನು ಕಠಿಣ ಕ್ರಮ ತೆಗೆದುಕೊಳ್ಬಹುದು ಅಂತ? ಸೌಖ್ಯ, ಮುಖ್ಯವಾಗಿ ಬೆಂಗಳೂರಲ್ಲೂ ಕೂಡ ಮೀಟರ್ ಬಡ್ಡಿ ದಂಧೆ, ವಾರದ ಬಡ್ಡಿ ದಂಧೆ ಎಗ್ಗಿಲ್ಲದೆ ನಡೀತಾ ಇರುವಂಥದ್ದು. ಈಗಾಗಲೇ ಮೈಕ್ರೋ ಫೈನಾನ್ಸ್ ಬಗ್ಗೆ ಸರ್ಕಾರ ಕೂಡ ಒಂದು ಗಂಭೀರವಂತಹ ಚಿಂತನೆಯನ್ನು ಮಾಡ್ತಾ ಇರೋದು. ಆ ರೀತಿಯ ಒಂದು ಹೆಚ್ಚುವರಿ ಬಡ್ಡಿ ವಸೂಲಿ ಮಾಡುವಂಥ ಪ್ರಕ್ರಿಯೆಗಳು ಆದರೆ ಅಂಥವ್ರ ಮೇಲೆ FIR ಹಾಕುವಂಥದ್ದು, ಕಾನೂನು ರೀತಿಯ ಕ್ರಮವನ್ನು ಈಗಾಗಲೇ ಕೈಗೊಳ್ಳಬೇಕಂತ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಸೂಚನೆ ಇಟ್ಟಿದ್ದಾರೆ. ಅದರ ನಡುವೆನೂ ಕೂಡ ಬೆಂಗಳೂರಲ್ಲಿ ಮೀಟರ್ ಬಡ್ಡಿ ವ್ಯಾಪಾರ ಏನಿದೆ ಅಥವಾ ವಾರದ ಬಡ್ಡಿ ಅಂತ ಹೇಳ್ತೀವಿ ಅಥವಾ ಚಕ್ರ ಬಡ್ಡಿ ಅಂತ ಏನು ಹೇಳ್ತೀವಿ, ಅದರ ವಸೂಲಿ ದಂಧೆ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಹಿನ್ನೆಲೆಯಲ್ಲಿ ನಿನ್ನೆ ಒಂದು ರೀತಿಯಲ್ಲಿ RR ನಗರದಲ್ಲಿರುವಂತಹ ಒಂದು ಮಹಿಳೆಯರಿಬ್ಬರಿಗೆ ಅಂತಂದ್ರೆ ವಾರದ ಬಡ್ಡಿ ತೆಗೆದುಕೊಳ್ಳುವಂಥವ್ರು ಆಟೋ ಓಡಿಸಿದಂತಹ ಕುಟುಂಬಕ್ಕೆ ಒಂದು ರೀತಿಯಲ್ಲಿ ಕೇವಲ 95,000 ರೂಪಾಯಿಯನ್ನು ಪಡೆದುಕೊಂಡು 2 ಲಕ್ಷದವರೆಗೆ ಬಡ್ಡಿಯನ್ನು ತುಂಬಿರುವಂತಹ ಪ್ರಕರಣ. ಅದರ ಜೊತೆಗೆ ಟಾರ್ಚರ್ ಅನ್ನು ಕೊಡ್ತಾ ಇರುವಂಥದ್ದು, ಫೋನ್ ಪೇ ಮೂಲಕ ಹಾಗೇನೆ ಬ್ಲ್ಯಾಂಕ್ ಚೆಕ್ಗಳಲ್ಲಿ ಸಹಿ ಹಾಕಿಸ್ಕೊಂಡು ಬೆದರಿಸುವಂಥದ್ದು, ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನು ಮಾಡುವಂಥದ್ದು, ಮನೆಗೆ ಬಂದು ಗಲಾಟೆ ಮಾಡುವಂಥ ಪ್ರಕ್ರಿಯೆಗಳಾಗ್ತಾ ಇದೆ. ಹಿನ್ನೆಲೆಯಲ್ಲಿ ಈಗ ಪೊಲೀಸ್ ಠಾಣೆ ಮೆಟ್ಟಿಲನ್ನು ಕೂಡ ಈಗ ಯಾಕೆಂದ್ರೆ ಸಾಲ ಪಡೆದವರು ಕೂಡ ಹೋಗಿದ್ದಾರೆ. ಆ ಮಹಿಳೆ ಈಗ ಏನಂತಂದ್ರೆ, ನಾನು ಕೇವಲ 95,000 ಒಂದು ಬಾರಿ ತಗೊಂಡಿದ್ದೀನಿ, ಆದರೆ ನಾನು ಈಗ ಬಡ್ಡಿಯನ್ನು ಕೇವಲ 6 ತಿಂಗಳಲ್ಲಿ 2 ಲಕ್ಷ ರೂಪಾಯಿ ಅಷ್ಟು ಕೊಟ್ಟಿದ್ರು ಕೂಡ ಇನ್ನೂ ಕೂಡ ಬಡ್ಡಿಯನ್ನು ಕೇಳ್ತಿದ್ದಾರೆ. ಇನ್ನೂ ಕೂಡ ಹಣವನ್ನು ವಸೂಲಿ ಮಾಡಲಿಕ್ಕೆ ಸಾಕಷ್ಟು ರೀತಿಯಲ್ಲಿ ನಿಂದನೆ ಮಾಡುವಂಥ ಪ್ರಕ್ರಿಯೆಗಳಾಗ್ತಾ ಇದೆ. ಹಾಗಾಗಿ ಅಂಥವ್ರ ಮೇಲೆ ಕ್ರಮನ ಕೈಗೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ದೂರನ್ನು ಕೂಡ ದಾಖಲಿಸಿರುವಂಥದ್ದು. ಇದ್ರ ಜೊತೆಗೆ ಅದೇ ಒಂದು RR ನಗರ ವ್ಯಾಪ್ತಿಯಲ್ಲಿ ಇನ್ನೊಂದು ಪ್ರಕರಣ ಕೂಡ ಆಗಿರುವಂಥದ್ದು. 1,40,000 ರೂ ಹಣವನ್ನು ಪಡೆದುಕೊಂಡಂತಹ ಕೆಳವರ್ಗದ ಕುಟುಂಬ ಏನಿದೆ, ಆರ್ಥಿಕವಾಗಿ ಹಿಂದುಳಿದ ವರ್ಗದಂಥ ಕುಟುಂಬ ಏನಿದೆ, ಅವರು ಕೂಡ 10% ವಾರದ ಬಡ್ಡಿ ಏನಿದೆ ಅದನ್ನು ಇಟ್ಕೊಂಡು ಈಗ 2.5-3 ಲಕ್ಷ ರೂಪಾಯಿವರೆಗೂ ಹಣವನ್ನು ನೀಡಿದ್ರು ಕೂಡ ಇನ್ನೂ ಕೂಡ ಅಸಲು ತೀರಿಲ್ಲ, ಬಡ್ಡಿಯನ್ನು ಮತ್ತಷ್ಟು ನೀವು ಕೊಡಬೇಕು ಅನ್ನೋಂತಹ ಟಾರ್ಚರ್ ನೀಡ್ತಾ ಇರುವಂತಹ ಆರೋಪವನ್ನು ಮಾಡಿದ್ರು. ಹಾಗಾಗಿ ಇವಾಗ ಈಗ ಸಂಬಂಧಪಟ್ಟಂತಾಗಿ ಪೊಲೀಸ್ ಠಾಣೆಗಳಲ್ಲಿ ದೂರುಗಳು ದಾಖಲಾದರೂ ಕೂಡ ಬಡ್ಡಿ ನೀಡುವಂತಹ ದಂಧೆಯಲ್ಲಿ ತೊಡಗಂಟವ್ರ ಮೇಲೆ ಬಂಧನವಾಗುವಂಥದ್ದು, ಕಾನೂನು ಕ್ರಮ ಇನ್ನೂ ಕೂಡ ಆಗ್ತಾ ಇಲ್ಲ. ಸಹಜವಾಗಿ ಈಗ ನಾವು ನ್ಯಾಯಾಲಯದ ಮೊರೆಯನ್ನು ಹೋಗಬೇಕಾಗತ್ತೆ, ಇಲ್ಲ ಅಂದರೆ ನಮಗೆ ದಾರಿ ಇರುವಂಥದ್ದು ಆತ್ಮಹತ್ಯೆ ಒಂದೇ ಒಂದು ಮಾರ್ಗ ಇರುವಂಥದ್ದು. ಹಾಗಾಗಿ ಇದರಿಂದ ನಮಗೆ ಮುಕ್ತಿ ಬೇಕು ಅನ್ನೋಂಥ ಆಗ್ರಹ ಏನು ವಾರದ ಬಡ್ಡಿಯಲ್ಲಿ ಹಣವನ್ನು ಪಡ್ಕೊಂಡಂತಹ, ಸಾಲವನ್ನು ಪಡ್ಕೊಂಡಂತಹ ಕುಟುಂಬಗಳು ಈಗ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಗಣೇಶ್ ಡೀಟೇಲ್ಸ್ಗೆ. ಸದ್ಯಕ್ಕಂತೂ ರಾಜ್ಯದಾದ್ಯಂತ ಯಾವ ರೀತಿ ಮೈಕ್ರೋ ಫೈನಾನ್ಸ್ ಹಾವಳಿ ಇದೆಯೋ ಅದೇ ರೀತಿ ಬೆಂಗಳೂರಿನಲ್ಲೂ ಕೂಡ ಮೀಟರ್ ಬಡ್ಡಿ ದಂಧೆ ಎಗ್ಗಿಲ್ಲದೆ ಸಾಕ್ತಾ ಇದೆ. ಇದಕ್ಕಾದಷ್ಟು ಬೇಗ ಕಡಿವಾಣ ಹಾಕಬೇಕು, ಇಲ್ಲಾಂದ್ರೆ ಇದೇ ರೀತಿಯಾಗಿ ನೊಂದಿರುವಂತ ಅದೆಷ್ಟೋ ಮಹಿಳೆಯರಿದ್ದಾರೆ. ವಾರ 4,000 ಬಡ್ಡಿ ಕಟ್ತಾರೆ, ಹಾಗಿದ್ರೂ ಕೂಡ ಅವ್ರ ಅಸಲು ಮಾತ್ರ ತೀರೋದಿಲ್ಲ. ಅಂದ್ರೆ ಇದು ಯಾವ ರೀತಿ ಸಾಲ, ಯಾವ ರೀತಿಯಾಗಿ ಬಡ್ಡಿ ಕಟ್ಟೋದು,
ಯಾವ ರೀತಿಯಾಗಿ ಇವರು ಸಾಲವನ್ನು ಕೊಡ್ತಾ ಇದ್ದಾರೆ, ಅದಕ್ಕೇನಾದ್ರೂ ನಿಯಮಗಳು ಇರಬೇಕಲ್ವಾ? ಅವರು ಕೂಡ ಪರವಾನಗಿ ತೆಗೆದುಕೊಂಡಿರ್ಬೇಕಲ್ವಾ? ಮೀಟರ್ ಬಡ್ಡಿ ದಂಧೆ ಅಂದ್ರೆ ಅಕ್ರಮವಾಗಿನೇ ಸಾಗೋದದು. ಬಟ್ ಇದಕ್ಕೆ ಬ್ರೇಕ್ ಬೀಳದೇ ಇದ್ರೆ ಅನೇಕ ಜನಸಾಮಾನ್ಯರು ಆತ್ಮಹತ್ಯೆಗೆ ಶರಣಾಗ್ತಾರೆ. ಈಗ ಈ ರೀತಿ ಅಳಲು ತೋಡ್ಕೊಂಡಿರೋರು ಇಬ್ಬರಷ್ಟೇ, ಇದೇ ರೀತಿ ನೋವು ಅನುಭವಿಸ್ತಾ ಇರೋರು ಅದೆಷ್ಟು ಜನ ಇದ್ದಾರೋ.